ಹಾಯ್ ಸ್ನೇಹಿತರೆ, ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಲ್ಲ. ಮಗನ ಮೇಲೆ ತುಂಬ ಕೋಪದಿಂದ ರೇಗಾಡ್ತಿದ್ದ ಪತಿಗೆ ಕೇಳಿದಳು, ಏನಾಯಿತು ಅಷ್ಟೊಂದು ರೇಗಾಡ್ತಾ ಇದ್ದೀರಿ ಅವನ ಮೇಲೆ ಎಂದಾಗ, ನಿನ್ನ ಮಗನ ಘನಕಾರ್ಯಕ್ಕಿಳಿದೀಯಾ ನೀನು? ಸಿಗರೆಟ್ ಸೇತಿದ್ದಾನಂತೆ, ಇಂದು ಸಿಗರೇಟ್ ಆಯಿತು, ನಾಳೆ ಮತ್ತೇನೋ ಎಂದು ಹೇಳುತ್ತಿರುವಾಗಲೇ ಮಗನ ಆಗಮನವಾಯಿತು. ಕಣ್ಸನ್ನಿಯಿಂದ ಸುಮ್ಮನಿರಲು ಹೇಳಿದಳು ನಯನ. ಅವನು ಒಳಗೆ ಬಂದ. ಪುಟ್ಟ, ಎಲ್ಲಿ ಹೋಗಿದ್ದಿ ಇಷ್ಟರವರೆಗೆ? ಎಲ್ಲೂ ಇಲ್ಲ ಮಮ್ಮಿ, ಇಲ್ಲೇ ಫ್ರೆಂಡ್ಸ್ ಜೊತೆ ಸುತ್ತಾಡಿ ಬಂದೆ. ಸರಿ ಹ್ಯಾಂಡ್ ವಾಶ್ ಮಾಡ್ಕೊ, ತುಂಬ ಒಳ್ಳೆ ಟೇಸ್ಟಿ ದೋಸೆ ಮಾಡಿದ್ದೀನಿ, ತಿನ್ನುವಂತಿ ಎನ್ನುತ್ತಿರುವಾಗಲೇ ಹ್ಯಾಂಡ್ ವಾಶ್ ಮಾಡಿ ಕುಳಿತಿರುವ ಮಗನೊಂದಿಗೆ ಹೇಳಿದ್ದು, ಪುಟ್ಟ, ಪಕ್ಕದ ಮನೆ ಹುಡುಗ ಇದ್ದಾನಲ್ಲ, ಅವನು ಸಿಗರೇಟ್ ಸೇದಿದ್ದಾನಂಥೇಳಿ ಅವ್ರ ತಂದೆ ತುಂಬ ಬೈದ್ಬಿಟ್ರಪ್ಪ. ಅದೇನೋ ಶ್ವಾಸಕೋಶದ್ದು ಕಾಯಿಲೆ ಬರುತ್ತಂತೆ, ಕ್ಯಾನ್ಸರ್ ಬರುತ್ತಂತೆ ಅದರಿಂದ. ನನ್ನ ಮಗ ಅಂತೂ ಆಗಿಲ್ಲಪ್ಪ, ತುಂಬ ಒಳ್ಳೆಯವನು ಎನ್ನುತ್ತಿರುವಾಗಲೇ ಆ ಪುಟ್ಟನ ಕಣ್ಣಿಂದ ನೀರು ಧಾರೆ ಹರಿಯಿತು. ಮಮ್ಮಿ, ಸಾರಿ ಮಮ್ಮಿ, ನಾನು ತಪ್ಪು ಮಾಡಿಬಿಟ್ಟೆ ಮಮ್ಮಿ ಎಂದಾಗ ಮುಗುಳ್ನಗೆ ನಕ್ಕಳು.